ದಾಖಲೆ ಮೊತ್ತಕ್ಕೆ OTT ಹಕ್ಕು ಮಾರಿದ ಪುಷ್ಪ 2 ಖರೀದಿಸಿದ್ದು ಯಾರು? ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೀವಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆಲ್ಲ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ. ಅಲ್ಲು ಅರ್ಜುನ್ ನಟನೆಯ ಪುಷ್ಪ 2 ಸಿನಿಮಾ ಭಾರತದ ಅತ್ಯಂತ ನಿರೀಕ್ಷೆಯ ಸಿನಿಮಾ. 2021ರಲ್ಲಿ ಬಿಡುಗಡೆ ಆಗಿದ್ದ ಮೊದಲ ಭಾಗ ಕೋವಿಡ್ ಬಳಿಕ ಫ್ಯಾನ್ಸ್ ಇಂಡಿಯಾ ಸಿನಿಮಾಗಳಿಗೆ ಶಿಖರ ಹಾಕಿತ್ತು. ಪುಷ್ಪ ಸಿನಿಮಾ ಫ್ಯಾನ್ಸ್ ಇಂಡಿಯಾ ಯಶಸ್ಸಿನಿಂದ ಸ್ಫೂರ್ತಿ ಪಡೆದ ಆ ಬಳಿಕ ಬಂದ ಹಲವು ಸಿನಿಮಾಗಳು ಫ್ಯಾನ್ಸ್ ಇಂಡಿಯಾ ಲೆವೆಲ್ನಲ್ಲಿ ಬಿಡುಗಡೆ ಆಗಿ ಭಾರೀ ದೊಡ್ಡ ಗಳಿಕೆ ಮಾಡಿದ್ದವು. ಇದೀಗ ಬರೋಬ್ಬರಿ 2 ವರ್ಷಗಳ ಚಿತ್ರೀಕರಣದ ಬಳಿಕ ಇದೀಗ ಸಿನಿಮಾದ ಚಿತ್ರೀಕರಣ ಬಹುತೇಕ ಮುಗಿದಿದ್ದು, ಜೊತೆಗೆ ಸಿನಿಮಾ ಪ್ರಚಾರ ಮುನ್ನ ಹಕ್ಕುಗಳ ಮಾರಾಟ ಆರಂಭವಾಗಿದೆ. ಪುಷ್ಪ 2 ಸಿನಿಮಾದ OTT ಬಿಡುಗಡೆ ಹಕ್ಕನ್ನು ನೆಟ್ಫ್ಲಿಕ್ಸ್ಗೆ ಮಾರಾಟ ಮಾಡಲಾಗಿದೆ. ನೆಟ್ಫ್ಲಿಕ್ಸ್ಗೆ ಪುಷ್ಪ 2 ಸಿನಿಮಾದ ಎಲ್ಲ ಭಾಷೆಗಳ ಹಕ್ಕನ್ನು ಮಾರಾಟ ಮಾಡಲಾಗಿದೆ. ಇತ್ತೀಚೆಗೆ ಟ್ರೆಂಡ್ ಒಂದು ಸೃಷ್ಟಿಯಾಗಿದ್ದು, ದೊಡ್ಡ ಸಿನಿಮಾಗಳು ತಮ್ಮ ಸಿನಿಮಾಗಳು ನೆಟ್ಫ್ಲಿಕ್ಸ್ ಹಾಗೂ ಅಮೆಜಾನ್ ಎರಡೂ ವೇದಿಕೆಗೆ ಮಾರಾಟ ಮಾಡುತ್ತಿದ್ದರು. ಆದರೆ ಪುಷ್ಪ 2 ಸಿನಿಮಾವನ್ನು ಹಾಗೆ ಮಾಡಿಲ್ಲ. ಬದಲಿಗೆ ಕೇವಲ ನೆಟ್ಫ್ಲಿಕ್ಸ್ಗೆ ಮಾತ್ರವೇ ಮಾರಾಟ ಮಾಡಲಾಗಿದೆ. ಅಂದಹಾಗೆ ಪುಷ್ಪ 2 ಸಿನಿಮಾದ OTT ಹಕ್ಕು ಖರೀದಿ ಮಾಡಲು ನೆಟ್ಫ್ಲಿಕ್ಸ್ ಬರೋಬ್ಬರಿ 270 ಕೋಟಿ ರೂಪಾಯಿಗಳನ್ನು ವ್ಯಯಿಸಿದೆ. ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಇತ್ತೀಚೆಗೆ ಇನ್ಯಾವುದೇ ಸಿನಿಮಾಕ್ಕೆ ನೀಡಲಾಗಿಲ್ಲ ಎನ್ನಲಾಗುತ್ತಿದೆ. ಇತ್ತೀಚೆಗೆ OTT ಬಂದ ಕಲ್ಕಿ 2898 AD ಆ ಸಿನಿಮಾ ಹಕ್ಕನ್ನು ಸಹ ಇಷ್ಟು ದೊಡ್ಡ ಮೊತ್ತವನ್ನು ನೀಡಲಾಗಿಲ್ಲ ಎನ್ನಲಾಗುತ್ತಿದೆ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.